ನಡೆಯುವುವು. ಶೆಟ್ಟರೇ, ಬಂದ ಕಾರ್ಯವೇನು? ಮಹಾಪ್ರಭು, ಪ್ರಾದೇಶಿಕನಾದ ಈತನು ನಮ್ಮ ಮನೆಯಲ್ಲಿ ಬಂಗಾರದ ಗಿಲಿಕೆಯನ್ನು ಕದ್ದು ಎಷ್ಟು ಕೇಳಿದರೂ ಕೊಡುತ್ತಿಲ್ಲ. ಶೋಧಿಸಿ ನೋಡಿದಾಗ ಈತನಲ್ಲಿ ಬಂಗಾರದ ಗಿಲಿಕೆ ಸಿಕ್ಕಿತು. ಇದನ್ನು ನೀವೇ ಪರಂಬರಿಸಬೇಕು. ಎಲೆ ದಾಸಿಯೇ, ಧನಪಾಲ ಶೆಟ್ಟರ ಮನೆಯಲ್ಲಿ ಮಗುವಿನ ಕೈಯಲ್ಲಿದ್ದಂತ ಬಂಗಾರದ ಗಿಲಕಿಯನ್ನು ಕದ್ದಿಯಂತೆ, ಇದು ನಿಜವೇ? ಇಲ್ಲ ಮಹಾರಾಜರು, ಸತ್ಯವನ್ನೇ ಹೇಳುತ್ತಿರುವೆನು. ಎಲೆ ದೇಶಿಕನೇ, ನಿನ್ನ ಪತ್ನಿಯು ಧನಪಾಲ ಶೆಟ್ಟರ ಮನೆಯಲ್ಲಿ ಬಂಗಾರದ ಗಿಲಕಿಯನ್ನು ಕದ್ದು ನಿನ್ನ ವಶಕ್ಕೆ ಕೊಟ್ಟಿರೋಳಂತೆ, ಇದು ಸತ್ಯವೇ? ಸ್ವಾಮಿ, ನಾನು ಅಸತ್ಯವೆಂದಿಗೂ ನುಡಿಯದು. ನನ್ನ ಪತ್ನಿಯು ನನ್ನ ಕೈಯಲ್ಲಿ ಕೊಡಲುವಿಲ್ಲ, ನಾನು ಅದನ್ನು ಮುಟ್ಟಲುವಿಲ್ಲ. ಶೆಟ್ಟರು ಶೋಧಿಸಿ ನೋಡಿದಾಗ ಗಿಲಿಕೆಯು ಸಿಕ್ಕಿದ್ದು ನಿಶ್ಚಯ. ಇಷ್ಟರ ಮೇಲೆ ನೀವು ಯಾವ ಶಿಕ್ಷೆಯನ್ನಾದರೂ ಕೊಡಿ, ನಾವು ಅನುಭವಿಸಲು ಸಿದ್ಧರಾಗಿರುವೆವು ಸ್ವಾಮಿ, ಸಿದ್ಧರಾಗಿರುವೆವು. ಎಲೆ ದಾಸಿಯೇ, ಈಗಲಾದರೂ ನಿನ್ನ ತಪ್ಪನ್ನು ಒಪ್ಪಿಕೋ. ಧನಪಾಲ ಶೆಟ್ಟರ ಮನೆಯಲ್ಲಿ ಬಂಗಾರದ ಗಿಲಕಿಯನ್ನು ಕದ್ದು ನಿನ್ನ ಪತಿಯ ವಶಕ್ಕೆ ಕೊಟ್ಟಿರುವನೆಂದು ಒಂದೇ ಒಂದು ಮಾತನ್ನು ಹೇಳು, ನಿನ್ನನ್ನು ಮನ್ನಿಸಿ ಬಿಡುವೆನು. ಇಲ್ಲವಾದರೆ ಘೋರ ಶಿಕ್ಷೆಯನ್ನು ಕೊಡುವೆನು. ಇಲ್ಲ ಸತ್ಯವಲ್ಲದೆ ಮತ್ತೇನೋ ನಡೆಯುವುದಿಲ್ಲ. ಆ ಗಿಲಿಕೆ ಹಂಸ ಪಕ್ಷಿಯು ನುಂಗಿ ಹಾಕಿತು, ಅದಲ್ಲದೆ ಮತ್ತೇನು ಹೇಳಲಿ? ಎಲೆ ದೇಶಿಕನೇ, ನೀನಾದರೂ ತಪ್ಪನ್ನು ಒಪ್ಪಿಕೋ. ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟರೆ ಅದನ್ನು ಕ್ಷಮಿಸುವುದು ರಾಜಧರ್ಮ. ಇಲ್ಲವಾದರೆ ಘೋರ ಶಿಕ್ಷೆಯನ್ನು ಕೊಡುವೆನು. ನಿನ್ನ ಪತ್ನಿ ಬಂಗಾರದ ಗಿಲಕಿಯನ್ನು ಕದ್ದು ನಿನ್ನ ವಶಕ್ಕೆ ಕೊಂಡಳೆಂದು ಒಂದೇ ಒಂದು ಮಾತನ್ನು ಹೇಳು, ನಿನ್ನನ್ನು ಮನ್ನಿಸಿ ಬಿಡುವೆನು. ಇಲ್ಲವಾದರೆ ಕ್ರೂರ ಶಿಕ್ಷೆಯನ್ನು ಕೊಡುವೆನು. ಪ್ರಭು, ಅಸತ್ಯವನ್ನಾಡಿ ನರಕ ಭಾಜಕನಾಗಿ ನಿಮ್ಮಕ್ಕಿಂತ ಈ ದೇಹವನ್ನು ನೀಗುವುದೇ ಉತ್ತಮ. ನೀವು ಯಾವ ಶಿಕ್ಷೆಯನ್ನಾದರೂ ಕೊಡಿ, ನಾವು ಅನುಭವಿಸಲು ಸಿದ್ಧರಾಗಿರುವೆವು ಪ್ರಭು, ಸಿದ್ಧರಾಗಿರುವೆವು. ಇರೇ ಮಂತ್ರಿಯೇ, ಎಷ್ಟು ಕೇಳಿದರೂ ಬಾಯಿ ಬಿಡುವಂತಿಲ್ಲ. ಬಂಗಾರದ ಗಿಲಕೆಯನ್ನು ಕದ್ದು ನಾ ಕಾಣನೆಂಬ ಸುಳ್ಳನ್ನು ಹೇಳುತ್ತಿರುವ ಈ ದಾಸಿಯ ನಾಲಗೆಯನ್ನು ಕಟ್ಟು ಮಾಡೋ. ಬಂಗಾರದ ಗಿಲಕೆಯನ್ನು ಕದ್ದು ಮುಚ್ಚಿಟ್ಟು ನಾ ಕಾಣನೆಂಬುವ ಈ ದೇಶಿಕನ ನೇತ್ರವನ್ನು ಕತ್ತರಿಸು. ಊರಿಂದ ಹೊರಗಾಕಿ ಗಡಿಪಾರು ಮಾಡಿಬಿಡು, ಎಲ್ಲಿಯಾದರೂ ಸಾಯಲಿ. ಹಾಗೆ ಆಗಲಿ. ಯಾರಲ್ಲಿ ಇವರನ್ನು ಎಳೆದುಕೊಂಡು ಹೋಗಿ ಊರಾಚೆಗೆ ನೇತ್ರ ನಾಲಿಗೆಯನ್ನು ಕೈಯನ್ನು ಕತ್ತರಿಸಿ. ಹಾಗೆ ನಡೆ ನಡೆ. ಆನಂದ